ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಆರೋಗ್ಯಕರವಾದಂತ ರೆಸಿಪಿಯನ್ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಮನೆಯ ಹಿತ್ತಲಲ್ಲಿ ಅಥವಾ ಕಾಂಪೌಂಡ್ ಒಳಗಡೆ ಬೆಳೆಸ್ತಕ್ಕಂತಹ ಈ ಒಂದು ಬಸಳೆ ಸೊಪ್ಪನ್ನ ಬಳಸ್ಕೊಂಡು ಯಾವ ರೀತಿ ವಿಭಿನ್ನವಾದಂತಹ ಸಾಂಬಾರ್ ಅಥವಾ ಮೊಸೊಪ್ಪು ಅಥವಾ ಮಸ್ತ್ ಸಾಂಬಾರನ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪಕ್ಕಾ ಮಂಡ್ಯ ಶೈಲಿಯ ರೆಸಿಪಿ ಆಗಿರುತ್ತೆ. ನೋಡ್ತಾ ಇದೀರಲ್ಲ, ಈ ಬಸಳೆ ಸೊಪ್ಪಿನ ಕಾಂಡನು ಕೂಡ ಬಳಸ್ತೀವಿ. ಆದ್ರೆ ನಾನ್ ಇವತ್ತು ಕಾಂಡವನ್ನ ಬಳಸ್ತಾ ಇಲ್ಲ, ಕೇವಲ ಎಲೆಗಳನ್ನ ಮಾತ್ರ ಸಪರೇಟ್ ಮಾಡ್ಕೊಳ್ತಾ ಇದ್ದೀನಿ. ಬಲ್ತಿರೋಂತ ಕಾಂಡ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಎಳೆ ಇದ್ರೆ ಅದನ್ನ ಬೇಕಂದ್ರೆ ನೀವು ಹಾಕೊಳ್ಬಹುದು. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇದರ ಒಂದು ಆರೋಗ್ಯಕರ ಪ್ರಯೋಜನಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಸಳೆ ಸೊಪ್ಪನ್ನ ತೊಳೆದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಕೊಳ್ಬೇಕು, ತೇವ ಇರಬಾರ್ದು. ನಂತರ ನಾನು ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಮನೆಯಲ್ಲಿ, ಅದನ್ನು ಬಳಸ್ಕೊಳ್ತಾ ಇದ್ದೀನಿ. ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನ ಸಿಪ್ಪೆ ತೆಗೆದು ಹಾಗೆ ಬಿಡಿಸಿಟ್ಕೊಂಡಿದ್ದೀನಿ. ಕರಿಬೇವು, ಒಂದು ಈರುಳ್ಳಿ, ಒಂದು ಅರ್ಧ ಕಪ್ ನಷ್ಟು ಹಸಿ ತೆಂಗಿನ ತುರಿ, ಒಂದ್ 2 ಟೊಮ್ಯಾಟೊ, ಹಾಗೆ ಒಂದ್ 4 ಹಸಿ ಮೆಣಸಿನ್ಕಾಯಿ ಬೇಕಾಗತ್ತೆ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಸಾಸಿವೆ ಬೇಕು. ಜೊತೆಗೆ ನಾನಿಲ್ಲಿ ಮನೇಲೆ ಮಾಡಿರ್ತಕ್ಕಂತಹ ಬೇಳೆ ಸಾಂಬಾರ್ ಪೌಡರ್ ಅನ್ನ ಉಪಯೋಗಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಇದು ನಮ್ಮ ಮನೆಯಲ್ಲೇ ಮಾಡಿರ್ತಕ್ಕಂತಹ ಬೇಳೆ ಸಾಂಬಾರ್ ಪುಡಿ. ಇದರ ರೆಸಿಪಿ ಬೇಕಂದ್ರೆ ನಾನು ಶೇರ್ ಮಾಡ್ತೀನಿ. ಹಾಗೇನೆ ನಾನಿಲ್ಲಿ ಒಂದ್ ಅರ್ಧ ಕಪ್ ನಷ್ಟು ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆಯನ್ನ ನೆನ್ಸಿಟ್ಕೊಂಡಿದ್ದೀನಿ. ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾವು ಮೊದಲನೇದಾಗಿ ಒಂದು ಕುಕ್ಕರ್ಗೆ ಹೆಸರು ಬೇಳೆ ಹಾಗೆ ತೊಗರಿ ಬೇಳೆಯನ್ನ ಹಾಕೊಳ್ಬೇಕಾಗತ್ತೆ. ನೀರಿನ ಸಮೇತ ಹಾಕೊಳ್ಳಿ. ತೊಳೆದು ನೆನೆ ಹಾಕೊಂಡ್ರೆ ಈ ರೀತಿ ನೀರ್ ಸಮೇತನೇ ಹಾಕೊಳ್ಬಹುದು. ಜೊತೆಗೆ ನಾನಿಲ್ಲಿ 4 ಹಸಿ ಮೆಣಸಿನ್ಕಾಯಿ ಹಾಗೇನೆ 2 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಕೂಡ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ನಂತರ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ಬೇಕಾಗತ್ತೆ. ಈಗ ಕರಿಬೇವಿನ ಎಲೆಗಳನ್ನ ಹಾಕೊಳ್ಳೋಣ. ಜೊತೆಗೆ ಒಂದು ಅರ್ಧ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಇನ್ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬಸಳೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ತೊಳೆದಿರ್ತಕ್ಕಂಥ ಬಸಳೆ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ಬೇಕು. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, 1.5 ಲೋಟದಷ್ಟು ನೀರನ್ನ ಹಾಕೊಳ್ಬೇಕಾಗತ್ತೆ. ಈಗ ನೀರೆಲ್ಲ ಹಾಕದ್ಮೇಲೆ ನಾವು ಕುಕ್ಕರ್ನ ಲಿಡ್ ಅನ್ನ ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸ್ಕೊಳ್ಬೇಕು. ಈ ಟೈಮ್ ನಲ್ಲಿ ನಾವು ಮಸಾಲೆಗೆ ನಾನು ಮಿಕ್ಸಿ ಜಾರಿಗೆ ಸಾಂಬಾರ್ ಪುಡಿ ಮತ್ತೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನ ಹಾಕೊಂಡು 1 ಈರುಳ್ಳಿಯನ್ನ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ನಾನು ಅರ್ಧ ಈರುಳ್ಳಿಯನ್ನ ಬೇಯೋದಕ್ಕೆ ಹಾಕೊಂಡಿದ್ದೆ ಕುಕ್ಕರಿಗೆ. ಇಲ್ಲಿ 1 ಈರುಳ್ಳಿಯನ್ನ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಸಾಂಬಾರ್ ಪುಡಿ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಯಾಕಂದ್ರೆ ನಾನು ಕುಕ್ಕರಿಗೆ ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕಿರೋದ್ರಿಂದ ಅದರಲ್ಲೂ ಖಾರ ಇರುತ್ತೆ. ನೋಡ್ಕೊಂಡು ನೀವು ಸಾಂಬಾರ್ ಪುಡಿಯನ್ನ ಹಾಕೊಳ್ಬೇಕು. ಈಗ ನಾನು ಒಂದು ಪಾತ್ರೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಜೊತೆಗೆ ಕರಿಬೇವು ಮತ್ತೆ ಈರುಳ್ಳಿಯನ್ನ ಹಾಕೊಂಡು ಒಣಮೆಣಸಿನ್ಕಾಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಒಗ್ಗರಣೆಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕಲರ್ ಎಲ್ಲ ಚೇಂಜ್ ಆಗ್ತಿದೆ ನೋಡಿ. ಈ ಟೈಮ್ ನಲ್ಲಿ ನಾವು ರುಬ್ಬಿರ್ತಕ್ಕಂತಹ ಮಸಾಲಾ ಪೇಸ್ಟ್ ಏನಿದೆ ಅದನ್ನ ಹಾಕೊಳ್ಬೇಕಾಗತ್ತೆ. ಸ್ವಲ್ಪ ನೀರನ್ನ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಬೇಕು. ಈಗ ಮಸಾಲೆ ಎಲ್ಲ ಸ್ವಲ್ಪ ಬೇಯ್ತಾ ಇರಬೇಕು. ಈ ಟೈಮ್ ನಲ್ಲಿ ನಾವು ಕುಕ್ಕರ್ ನಲ್ಲಿ ಬೇಯೋದಕ್ಕೆ ಇಟ್ಟಿರ್ತಕ್ಕಂತಹ ಬೇಳೆ ಸೊಪ್ಪು ಏನಿದೆ ಅದನ್ನ ಲಿಡ್ ಅನ್ನ ಓಪನ್ ಮಾಡ್ಬಿಟ್ಟು ಕುಕ್ ಆಗಿದೆ ಅಂತ ನೋಡ್ಕೊಳ್ಬೇಕು. ಒಂದೇ ವಿಸಲಿಗೆ ಬೇಳೆ ಬೇಯುತ್ತೆ, ಯಾಕಂದ್ರೆ ಆಲ್ರೆಡಿ ನಾವು ಅದನ್ನ ನೆನೆ ಹಾಕಿದ್ವಲ್ಲ. ಈಗ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಒಂದು ಮ್ಯಾಶ್ ತಗೊಂಡು ಮ್ಯಾಶರ್ ಅಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊಪ್ಪೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಈ ರೀತಿ ಚೆನ್ನಾಗಿ ಮಸಿಬೇಕಾಗತ್ತೆ. ಮಸ್ ಸೊಪ್ಪು ಅಥವಾ ಮೊಸೊಪ್ಪು ಅಂತ ಹೇಳ್ತಾರಲ್ಲ, ಇದೇ ವಿಧಾನದಲ್ಲಿ ಮಾಡುವಂತದ್ದು. ಇದನ್ನ ಮಿಕ್ಸಿಗೆ ಹಾಕ್ಬಿಟ್ರೆ ತುಂಬಾ ಬ್ಲೆಂಡ್ ಆಗ್ಬಿಡತ್ತೆ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಈಗ ಚೆನ್ನಾಗಿ ಮಸ್ತ್ ಅಂತ ಸೊಪ್ಪು ಮತ್ತೆ ಬೇಳೆಯನ್ನ ಇದ್ರೊಳಗಡೆ ಹಾಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ಈ ಟೈಮ್ ನಲ್ಲಿ ನೀರನ್ನ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ರುಚಿಯಾದಂತಹ ಆರೋಗ್ಯಕರವಾದಂತ ಬಸಳೆ ಸೊಪ್ಪಿನ ದಾಲು ಕುದಿಯೋದಕ್ಕೆ ಸಿದ್ಧ ಆಗಿದೆ. ಈ ರೀತಿ ಕುದಿ ಬಂದಾಗ್ಲೇನೆ ಅದನ್ನ ಸ್ಟವ್ನ ಆಫ್ ಮಾಡ್ಕೊಂಡ್ರೆ ರುಚಿಯಾದಂತ ಬಸಳೆ ಸೊಪ್ಪು ತಿನ್ನೋದಕ್ಕೆ ರೆಡಿ ಇರುತ್ತೆ. ಅನ್ನದ ಜೊತೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲ ನೀವು ರೊಟ್ಟಿ ಚಪಾತಿ ಜೊತೆನೂ ಕೂಡ ಸೇವಿಸಬಹುದು. ಬಾಯಿ ಹುಣ್ಣಿಗೆ ಈ ಒಂದು ಬಸಳೆ ಸೊಪ್ಪು ರಾಮಬಾಣ ಅಂತಾನೆ ಹೇಳ್ಬೋದು. ಇದರಲ್ಲಿ ಯಥೇಚ್ಛವಾಗಿ ಕಬ್ಬಿಣದಂಶ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಆಂಟಿ ಆಕ್ಸಿಡೆಂಟ್ ಗುಣಗಳಿರೋದ್ರಿಂದ ಆರೋಗ್ಯಕ್ಕೆ ಹಾಗೇನೆ ರಕ್ತಹೀನತೆ ತೊಂದರೆ ಇರುವಂತವರಿಗೆ ಈ ಒಂದು ಬಸಳೆ ಸೊಪ್ಪಿನ ಸೇವನೆ ತುಂಬಾನೇ ಆರೋಗ್ಯಕರ ಪ್ರಯೋಜನವನ್ನ ನೀಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.